ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್. ನಾನು ಬೆಳಿಗ್ಗೆ ಒಂದು 6:30 ಹಾಗೆ ಎದ್ದು ವಾಕ್ ಮಾಡಲಿಕ್ಕೆ ಹೋದೆ. ನಾನು ನಮ್ಮ ಅಪಾರ್ಟ್ಮೆಂಟಿನ ಪಾರ್ಕಿಂಗಲ್ಲೇ ವಾಕ್ ಮಾಡ್ತೀನಿ. ಅಲ್ಲಿ ಒಂದು 3/4 ಗಂಟೆಯಿಂದ 1 ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಬಂದು ಇವಾಗ ದೋಸೆ ಮಾಡ್ಕೋತಾ ಇದ್ದೀನಿ ತಿಂಡಿಗೆ. ಇದು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಇತ್ತು, ಅದನ್ನು ಚಟ್ನಿ ಮಾಡ್ತಾ ಇದ್ದೀನಿ. ಮಾವಿನಕಾಯಿದು ಒಳ್ಳೆ ಟೇಸ್ಟ್ ಬರುತ್ತೆ. ಈ ಚಟ್ನಿ ಊಟಕ್ಕೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ರೀತಿ ಗಟ್ಟಿ ಮಾಡ್ಕೊಂಡಿದ್ದೀನಿ, ಅನ್ನಕ್ಕೂ ಆಗುತ್ತೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ. ಅದಾದಮೇಲೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಸರು ಕಾಳು ಮತ್ತು ಹೆಸರು ಬೇಳೆ ಎರಡನ್ನೂ ಜೊತೆಗೆ ನೆನೆಸಿ ಮಾಡಿರುವಂಥ ದೋಸೆ. ಇದನ್ನು ಹಿಟ್ಟು ಹುಳಿ ಬರಿಸಿ ಮಾಡಿದರೂ ಚೆನ್ನಾಗಿರುತ್ತೆ. ನಾನು ಹುಳಿ ಬರೆಸಿಲ್ಲ, ಕಡ್ದು ಡೈರೆಕ್ಟಾಗಿ ದೋಸೆ ಮಾಡ್ಕೊಂಡಿದ್ದೀನಿ. ತಿಂಡಿ ತಿಂದೆಲ್ಲ ಆದಮೇಲೆ ನಾನಿಲ್ಲಿ ಕಾಳು ಮೆಣಸಿನ ಕಷಾಯ ಮಾಡ್ಕೊಳ್ಳೋಕ್ಕೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ವಲ್ಪ ಶೀತ ಅಂದರೆ ಕೆಮ್ಮು ಶುರುವಾಗಿತ್ತು, ಚಳಿಗಾಳಿ ಅಲ್ವಾ. ಪೆಪ್ಪರ್ನ ಪುಡಿ ಮಾಡಿಕೊಂಡು ನೀರಿಗೆ ಹಾಕಿ ಒಂದು ಸ್ವಲ್ಪ ಬೆಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಸ್ವಲ್ಪ ಬತ್ತಿಸ್ಬೇಕು. ಇದು ಶೀತಕ್ಕೆಲ್ಲ ತುಂಬ ಒಳ್ಳೆಯದಾಗತ್ತೆ.